ಎಲ್ಲರ ಬದುಕಿನಲ್ಲೂ 2 ಕನಸುಗಳಂತೂ ಇದ್ದೇ ಇರುತ್ತೆ. ಒಂದು ಮದುವೆಯಾಗೋದು, ಮತ್ತೊಂದು ತಮ್ಮದೇ ಒಂದು ಸೂರು ನಿರ್ಮಿಸುವುದು. ಒಂದು ಕಡೆ ತಾವು ಇಷ್ಟಪಟ್ಟ ಹುಡುಗಿಯನ್ನ ಕೈ ಹಿಡಿದು ಆಕಾಶದಲ್ಲೇ ತೇಲಾಡ್ತಿದ್ರು ಸುಂದರ್ರಾಜ್. ಒಂದರ್ಥದಲ್ಲಿ ಶೂನ್ಯದಿಂದ ಶುರುವಾಗಿದ್ದ ಅವರ ಬದುಕಿಗೆ ಅರ್ಥ ಬಂದಿದ್ದೇ ಪ್ರಮೀಳಾ ಅನ್ನೋ ಪ್ರವೀಣೆ ಅವರ ಜೀವನದಲ್ಲಿ ಕಾಲಿಟ್ಟ ನಂತರ. ಸುಂದರ್ರಾಜ್ ಅವರೇ ಹೇಳುವಂತೆ ಅದೃಷ್ಟವನ್ನ ಹೊತ್ತು ತಂದ ಜನ್ಮದ ಗೆಳತಿ ಅವರ ಇಡೀ ಬದುಕಿನ ರೂಪವನ್ನೇ ಬದಲಾಯಿಸಿದ್ರು. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಮಗು ಆದಮೇಲೆ ಒಂದು ಕಡೆ ರೆಸ್ಟ್ ಇರಬೇಕು, ಒಂದು ಕಡೆಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ಕೆಲಸಕ್ಕೆ ಹೋಗಬೇಕು ಅಂತ ಒಂದು ಭಾವನೆ. ಸೊ ಆ ರೀತಿ ಇದ್ದಾಗ ತುಂಬ ತೊಂದರೆ ಆಯಿತು. ಏಕೆಂದರೆ ಈಗ ಮಗು ಎಳೆ ಮಗು ಇರುತ್ತೆ, ನಾವು ಕೆಲಸಕ್ಕೆ ಹೋಗಬೇಕು, ಏನು ಮಾಡೋದು ಅಂತೇಳಿ. ಆದರೂ ಬಿಟ್ಟಿಲ್ಲ. ನನ್ನ ಮಗಳು ಪಾಪ 3 ತಿಂಗಳು ಮಗು ಏನು, ಆ ಟೈಮಲ್ಲಿ ಕೂಡ ಕೆಲಸಕ್ಕೆ ಹೋಗಿದ್ದೆ. 3ನೇ ತಿಂಗಳಿಗೆ ಕೆಲಸ ಶುರು ಮಾಡಿದ್ದೀನಿ. ಬಟ್ ಶಿ ಹ್ಯಾಸ್ ಟೇಕನ್ ಎ ಹಾರ್ಡ್ ವರ್ಕ್. ತುಂಬ ಕಷ್ಟಪಟ್ಟು ಅವಾಗೆಲ್ಲ ಪಾತ್ರಗಳು ಮಾಡಿ ಅಲ್ಲಿಂದ ಮನೆಗೆ ಫೋನ್ ಮಾಡೋ, ಮೊಬೈಲೆಲ್ಲ ಇರ್ತಿರ್ಲಿಲ್ಲ. ಫೋನ್ ಮಾಡಿ ಏನಿದೆ ಅಂತ ಅವಾಗ ಇವರು ತಂದೆ ತಾಯಿಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ನಮ್ಗೆ ಎದುರುಗಡೆನೇ ಮನೆ ಇತ್ತು. ಸೊ ಆವಾಗ ಈಕೆ ಬಿಟ್ಟು ಹೋದಾಗ ಇವ್ರ ಅಕ್ಕ ಇರೋರು ಬಂದು ನೋಡ್ಕೊಳ್ಳೋರು. ಅವಳು ಒಂದು ಆಲ್ಮೋಸ್ಟ್ ಅಲ್ಲಿ ನಮ್ಮನೆಗೂ ಕರ್ಕೊಂಬರ್ತಿದ್ದೆ. ಅವಳನ್ನ ಅರ್ಧ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಸೀಟಿಗೆ ಕಟ್ಬಿಡ್ತಾಯಿದ್ದೆ ಅವಳನ್ನ. ಯಾಕೆಂದರೆ ಲಕ್ ಅನ್ನೋದು ಇದ್ದೇ ಇದೆ, ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಅದೃಷ್ಟ ಅನ್ನತ್ತೆ ನಾವು ಹೇಳ್ತೀವಿ, ಅದೃಷ್ಟ ಲಕ್ಷ್ಮಿ ಅಂತಲೇ ಕರಿತೀವಲ್ಲ. ಲಕ್ಷ್ಮಿಗೆ ಅದೃಷ್ಟ ಲಕ್ಷ್ಮಿ ಅಂತ ಹೆಸರಿಟ್ಟಿರ್ಬೇಕಾದ್ರೆ ಲಕ್ಕಿದೆ ಅಂತ ತಾನೇ ಅರ್ಥ. ಅಂದರೆ ಏನಂದರೆ ಮಳೆ ಬಂದಾಗ ಕೊಡೆ ಸಿಕ್ಕತ್ತಲ್ಲ, ಅದು ಲಕ್ಕು. ಮಳೆ ಬರುತ್ತೆ, ಅದು ಪ್ರಕೃತಿಯ ನಿಯಮ ಅದು. ಬಟ್ ಕೊಡೆ ಅನ್ನೋದು ಸಿಕ್ಕಬೇಕು, ಇಲ್ಲಾಂದರೆ ನನ್ಕೊಂಡೇ ಹೋಗ್ತೀವಿ. ಅದೇ ಥರ ನದಿಯ ಮೇಲೆ ದೋಣಿ ಇರಬೇಕು, ದೋಣಿ ಅನ್ನೋದು ಲಕ್ಕು. ಸೊ ಜೀವನದಲ್ಲಿ ಒಂದೊಂದು ಈ ಥರ ಸಿಕ್ಕಬೇಕಾಗತ್ತೆ ನಮಗೆ ಅಲ್ವಾ. ಹೀಗಾಗಿ ನನಗೆ ಲಕ್ ಫಸ್ಟ್ ಲಕ್ಕೇ ನನ್ನ ಪ್ರಮೀಳಾ. ನನ್ನ ಇಡೀ ಜೀವನದಲ್ಲಿ ನಾನು ಹೇಳಬೇಕಾದ್ರೆ ನನ್ನ ತಾಯಿಯ ನಂತರ ನನ್ನ ಸಿಕ್ಕಂಥ ದೊಡ್ಡ ಲಕ್ ನನಗೆ. ಅದು ಬಹುಶಃ ನಾನು ಅಂತೀನಿ, ನಮ್ಮ ತಾಯಿ ಆಶೀರ್ವಾದ ಇರಬೇಕು, ನಮ್ಮ ತಂದೆಯವರ ಆಶೀರ್ವಾದ ಇರಬೇಕು, ಮತ್ತು ಇವ್ರ ತಂದೆ ತಾಯಿಗಳ ಆಶೀರ್ವಾದ ಇರಬೇಕು. ಯಾಕೆಂದರೆ ಒಳ್ಳೆ ಅಳಿಯ ಸಿಕ್ಕಲಿ ಅಂತ ಅವ್ರು ಬೇಡ್ಕೊಂಡಿರಬೇಕು ಇಲ್ವಾ, ಸಾಧ್ಯ. ನಾನು ಯಾವತ್ತೂ ಇವ್ರ ತಾಯಿನ ತುಂಬ ಇಷ್ಟಪಡ್ತಾಯಿದ್ದೆ. ಅವರು ನನಗೊಂದು ಮಾತು ಹೇಳೋರು, ಅದನ್ನು ನಾನು ಇವತ್ತಿಗೂ ನೆನೆಸ್ಕೊತೀನಿ. ಮಾಡೋನಿಗೆ ಒಂದು ಕೆಲಸ, ಬಾಳ್ಸೋನಿಗೊಂದು ಹೆಂಡತಿ ಇದ್ದ. ನಮಗೆ ನಾವು ಏನೇ ಇಂಟೆಲಿಜೆಂಟ್ ಆಗಿದ್ದರೂ ಕೂಡ, ನಾವು ಏನೇ ಬುದ್ಧಿವಂತರಾಗಿದ್ದರೂ ಕೂಡ ಸ್ವಲ್ಪ ನಾನು ಆವಾಗ ಅಂದ್ಕೊಳ್ಳೋದು, ಅಯ್ಯೋ ನಾನು ಮುಂಚೆನೇ ಪ್ರಮೀಳಾ ಸಿಕ್ಕಿದ್ದಿದ್ರೆ ಇನ್ನೂ ಚೂರು ಏನಾದರೂ ಮಾಡ್ಬೋದಾಗಿತ್ತೆ. ಉಳಿತಾಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಖರ್ಚು ಮಾಡಿ ಬಿಸಾಕ್ಬಿಟ್ಟಿದ್ದೀನಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾವುದಾದ್ರೂ ಒಂದು ಇವನ್ನ ತೊಗೊಳ್ಳಿ ಅಂತ ಏನಾದರೂ ಉಡಿ ತುಂಬ್ತಾರೆ. ನಮ್ಗೆ ಉತ್ತರ ಕರ್ನಾಟಕದಲ್ಲಿ ಉಡಿ ತುಂಬ್ತಾರೆ. ಅಕ್ಕಿ ಅದು ಇದೆಲ್ಲ ಹಾಕಿ, ತೆಂಗಿನಕಾಯಿ ಇದೆಲ್ಲ ಹಾಕಿಬಿಟ್ಟು ಒಂದು ಸ್ವೀಟ್ ಡಬ್ಬಗಳು ಕೊಟ್ಟು ಏನಾದರೂ ಕೊಟ್ಟರೆ ಒಂಚೂರು ತಿಂದ್ಬಿಟ್ಟು ತನ್ನ ಡಬ್ಬದಲ್ಲಿ ಹಿಂಗೆ ಇಟ್ಬಿಡೋಳು. ನಾನು ಯಾಕಿದು ಅಂತ ನೋಡಿದೆ, ಅದಂತಂದು ಮನೇಲಿ ಎಲ್ರಿಗೂ ಹಂಚಿ ಆಮೇಲೆ ತಂದು ತಿನ್ನೋಳು. ಆವತ್ತೇ ನಾನು ಗಟ್ಟಿ ಮನಸ್ಸು ಮಾಡ್ಕೊಂಬಿಟ್ಟೆ, ಇವಳೇ ಕರೆಕ್ಟಾದ ಹೆಂಡ್ತಿ ನನಗೆ. ಯಾಕಂದರೆ ಇವಳು ಇವತ್ತು ನಮ್ಮ ಮನೇಲಿ ಅದೇ ನಡೆಯುತ್ತೆ. ಒಂದು ಹಾಡಿದೆ ನನಗೆ ತುಂಬ ಇಷ್ಟ. ಅದು ಓ ತಂದೆ ನೀ ತಂದೆ ನಾ ಬಂದೆ ನಾನಿನ್ನ ಹಿಂದೆ. ಅಂದರೆ ನಾವು ಯಾವುದೋ ಒಂದು ಆಶೀರ್ವಾದ, ಯಾರ್ದೋ ಒಂದು ನೀನು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಜನ್ಮಾಂತರದ ಒಂದು ಸಂಬಂಧ ಇದೆಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಇದು ಯಾವುದೋ ಇದು ನಂದು ನಿಂದು 7 ಜನ್ಮದ ಇರಬೇಕು, ಅದಕ್ಕೆ ಈ ರೀತಿ ಬಂದಿದ್ದೀವಿ ಅಂತ. ಯಾಕಂದರೆ ನಾನು ಕನ್ಸೂಮನ್ಸಲ್ಲೂ ಆಲೋಚನೆ ಮಾಡಿರಲಿಲ್ಲ. ನಾನೆಲ್ಲೋ ಒಂದು ತಿರುಚಿನಲ್ಲಿ ಹುಟ್ಟಿ ಶ್ರೀರಂಗಮ್ಮು, ಅಲ್ಲಿಂದ ಬೆಂಗಳೂರಿಗೆ ಬಂದು ಬಸವನಗುಡಿನಲ್ಲಿದ್ದು, ಆಮೇಲೆ ಸಿನಿಮಾ ರಂಗಕ್ಕೆ ಬಂದದ್ದು ಆಕಸ್ಮಿಕ, ನಾಟಕ ರಂಗಕ್ಕೆ ಬಂದದ್ದು ಆಕಸ್ಮಿಕ, ಮದುವೆ ಆಗಿದ್ದು ಆಕಸ್ಮಿಕ. ಯಾವುದೂ ಪ್ಲ್ಯಾಂಡ್ ಅಲ್ಲ. ಬಟ್ ಬದುಕು ಮಾತ್ರ ನನ್ನ ಆಮೇಲೆ ಮಾಡಿದ್ದೆಲ್ಲ ಪ್ಲ್ಯಾಂಡು. ಸೊ ಹಾಗಾಗಿ ಇವತ್ತು ಐ ಶುಡ್ ಗಿವ್ ದ ಫುಲ್ ಕ್ರೆಡಿಟ್ಸು ಪ್ರಮೀಳಾ. ಬಿಕಾಸ್ ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಂದು ಸಣ್ಣ, ನಾವು ದೊಡ್ಡ ಆರ್ಟಿಸ್ಟಾಗಿ ಬರಲಿಲ್ಲ, ಬರೋವಾಗಲೇ ಬ್ಲಾಸ್ಟಲ್ಲಿ ಬರಲಿಲ್ಲ.
ಸಣ್ಣದಾಗೇ ಬಂದಿದೆ. ಅಂದರೆ ಅದಕ್ಕೆ ನಾನು ಹೇಳೋದು, ಅಂಕಿನಲ್ಲಿ ಮೊದಲು ಶುರು ಆಗೋದೇ 0. 0 ಆದಮೇಲೆ 1, 2, 3, 4 ಒಂದು ಕೊನೆಗೆ 1 ಲಕ್ಷದ ಕೋಟಿಗೆಲ್ಲ ಹೋಗ್ತೀವಿ. ಆದರೆ ಆ 0 ಇಲ್ಲದೆ ಹೋಗಿದ್ರೆ ಏನಾಗಿರೋದು, ಶೂನ್ಯನೇ ಇಲ್ಲದಿದ್ರೆ ಏನಾಗಿರೋದು. ನಾವಿಬ್ಬರೂ ಕಷ್ಟಪಟ್ಟೇ ಬಂದಿದ್ದೀವಿ. ಇವ್ರು ಹೇಳ್ದಾಗೆ ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡೆ ಜನಕ್ಕೆ ರೆಕಗ್ನೈಸ್ ಆಗೋಂಥ ಪಾತ್ರದವ್ರಿಗೂ ಮಾಡಿರೋದು ಅಂತಂದರೆ ಯಾರ ಸಪೋರ್ಟ್ ಇಲ್ಲದೆ ಬಂದಿರೋದು. ಅದೇ ಒಂದು ರೀತಿ ಗಾಡ್, ನಾನು ಈಕೆಗೆ ಗಾಡ್ ಫಾದರು, ಇವಳು ನನಗೆ ಗಾಡ್ ಮದರು. ಯೂಶ್ವಲಾಗಿ ಮದುವೆ ಆದ ತಕ್ಷಣ ಏನಾಗುತ್ತೆ ಅಂದರೆ ಎಲ್ಲ ಯೂಶ್ವಲ್ ಹೇಳ್ತಾರೆ, ಎಲ್ಲವನ್ನೂ ಎಲ್ಲ ರೀತಿಯನ್ನು ಸ್ನೇಹ ಭಾವದಿಂದ ನೋಡಿದಾಗ ಚೆನ್ನಾಗಿ ಕಾಣುತ್ತೆ ಅಂತ. ಬಾಸ್ ಓವರ್ ಇರಬಾರ್ದು. ಸೊ ಈ ನಿಮ್ಮ ಶೀರ್ಷಿಕೆನೇ ಅದೇ ತಾನೇ ಹೇಳ್ತದೆ, ಜನ್ಮ ಜನ್ಮದ ಗೆಳತಿ ಅಂತ ಹೇಳ್ತಿದ್ದಾರೆ. ಅದೊಂದು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಚೆನ್ನಾಗೂ ಬರ್ತಾಯಿದೆ, ನಾವು ನೋಡ್ತಾ ಇದ್ದೀವಿ. ನಮ್ಮ ಥರ ಅನೇಕ ಜೋಡಿಗಳನ್ನ ನೀವು ಸೇರಿಸಿ ಕಾರ್ಯಕ್ರಮ ಉತ್ತಮವಾಗಿ ಬರಲಿ ಅಂತ ಕೇಳ್ತೀನಿ. ಇದು ಇವತ್ತಿನ ಜನ್ಮದ ಗೆಳತಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅಪರೂಪದ ಜನ್ಮದ ಗೆಳತಿಯನ್ನ ಕರ್ಕೊಂಡ್ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.